ಸಾಮೂಹಿಕ ನಾಯಕತ್ವದಲ್ಲಿ ಕೃಷಿ ರಾಜ್ಯ ರೈತ ಸಂಘ DRDU SOR 119/2024 ಈ ರೈತ ಸಂಘದಿಂದ ಸೇಬಿ ಗ್ರಾಮ ಘಟಕವನ್ನ ಉದ್ಘಾಟನೆ ಮಾಡಲಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ PM ದೇವರಾಜ್ ರವರ ಅಧ್ಯಕ್ಷತೆಯಲ್ಲಿ ರೈತರಿಗೆ ಸರ್ಕಾರದಿಂದ ಆಗುವ ಅನಾನುಕೂಲದ ಬಗ್ಗೆ ತಿಳಿಸಿ, ಸಂಘಟನೆಯ ಮೂಲಕ ರೈತರನ್ನ ಒಂದುಗೂಡಿಸಿ ಸರ್ಕಾರ ಸೌಲಭ್ಯದ ಬಗ್ಗೆ ತಿಳಿಸಿ ಹಾಗೂ ರೈತರ ಪರ ದೊಡ್ಡ ಮಟ್ಟದ ಹೋರಾಟ ಮಾಡೋದು ದೊಡ್ಡ ಮಟ್ಟದಾಗಿ ಹೋರಾಟ ಮಾಡಲು ಪಣತೊಟ್ಟು ನಿಂತಿದ್ದಾರೆ. ಅದೇ ರೀತಿ ರಾಜ್ಯ ನಿರ್ದೇಶಕರಾದ ಚಿಕ್ಕ ಹನುಮಯ್ಯ BK ರವರು ರೈತರಿಗೆ ದೇವರಾಜ ಅರಸು ನಿಗಮದ ಬಗ್ಗೆ ತಿಳಿಸಿದ್ರು ಹಾಗೂ ಉಚಿತ ಗಂಗಾ ಕಲ್ಯಾಣ ಬೋರ್ವೆಲ್ ಬಗ್ಗೆ ಮಾಹಿತಿ ನೀಡಿದ್ರು ಹಾಗೂ ರೈತರಿಗೆ ಸಂಘಟನೆ ಬಗ್ಗೆ ತಿಳಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಏಕಾಂತ್ ಚಿಕ್ಕರಾಮಣ್ಣ, ತಾಲೂಕು ಅಧ್ಯಕ್ಷರಾದ ಗಂಗಾಧರ್, ಉಪಾಧ್ಯಕ್ಷರಾದ ಕೃಷ್ಣಪ್ಪ ಹಾಗೂ ರಾಜ್ಯ ಕಾರ್ಯದರ್ಶಿ ತನುಜಾ ಹಾಗೂ ನಾಗರತ್ನಮ್ಮ, ಪುಷ್ಪಲತಾ ಹಾಗೂ ಗಂಗಾಧರ್, ಮುತ್ತುರಾಜ್, ಈಶ್ವರಯ್ಯ, ಶಿವಕುಮಾರಯ್ಯ, ಪದಾಧಿಕಾರಿಗಳು ಹಾಗೂ ರೈತ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಬೆಂಚೆ ಮಂಜು. ಕೃಷಿ ರಾಜ್ಯ ರೈತ ಸಂಘಕ್ಕೆ, ಕೃಷಿ ರಾಜ್ಯ ರೈತ ಸಂಘಕ್ಕೆ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಾ. ಅದೇ ಹುಮ್ಮಸ್ಸು ಕೊನೆವರೆಗೂ ಇರಬೇಕು, ಅದೇ ತರ ಕೆಲಸ ಮಾಡೋದ್ರಲ್ಲಿ ಇರಬೇಕು. ಇನ್ನೊಂದೇನು ಗೊತ್ತಾ, ನಮಗೆ ಈ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇರೋದ್ರಿಂದ ಅದರಿಂದ ನಮ್ಗೆ ಎರಡು ತರನೂ ಇದೆ, ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಹಂಗಾಗಿ ಆ ಇಂಡಸ್ಟ್ರಿಯಲ್ ಏರಿಯಾ ಬರ್ಬೇಕಾದ್ರೆ ನಮಗೆ ಅನುಕೂಲಗಳೇನು ಅನಾನುಕೂಲಗಳೇನು ಅಷ್ಟು ಅದನ್ನ ನಾವು ವಿವರಣವಾಗಿ ತಿಳ್ಕೋಬೇಕು. ಅದರಿಂದ ನಮ್ಮ ಜಮೀನುಗಳು ಹೋಗ್ತವೆ. ನಮ್ಮ ಜಮೀನುಗಳು ಹೋದಾಗ ಆ ಜಮೀನಿಂದ ನಮಗೇನು ಅನುಕೂಲಗಳು ಬರಬೇಕು, ಆದರೂ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇಲ್ಲ ನಮ್ಮ ಜಮೀನು ಹೋದಾಗ ನಮ್ಮ ಜಮೀನಿಂದ ನಮ್ಮ ಕುಟುಂಬಕ್ಕೂ ಆದರೂ ಒಂದು ಉದ್ಯೋಗವನ್ನು ಕೊಡುವಂಥ ಕಾನೂನಿದೆ. ಆ ಕಾನೂನು ಪರವಾಗಿ ನಾವು ಹೋರಾಡಿ ಉದ್ಯೋಗ ಪಡ್ಕೊಳ್ಳೋವಂಥದ್ದು ಎಲ್ಲರಲ್ಲೂ ಹುಮ್ಮಸ್ಸಿರ್ಬೇಕು. ನಮ್ಮ ಜಮೀನು ಐತೆ, ನಾವು ದುಡ್ಡು ತಗೊಂಡಿದ್ದೀವಿ, ನಾವು ಸುಮ್ಮನೆ ಇರ್ಬೇಕು, ಅದನ್ನು ಮನವಾಗಿ ಇಟ್ಕೋಬಾರ್ದು. ಆ ಜಮೀನಿಗೆ ತಕ್ಕನಾಗೆ ಅದರಿಂದ ನಮ್ಗೆ ಏನೇನು ಸವಲತ್ತು ಬರಬೇಕು ಅದನ್ನೆಲ್ಲ ಪಡ್ಕೊಳ್ಳೋದ್ರಲ್ಲಿ ಭಾಳ ಹುಮ್ಮಸ್ಸು ಪಡಬೇಕು. ಈ ಹುಮ್ಮಸ್ಸು ಕೊನೆವರೆಗೂ ಇರಬೇಕು ಅಂತ ನಾನು ಈ ದೊಡ್ಡಸಿಬಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ನಮ್ಮ ಕೃಷಿ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ದೇವರಾಜಣ್ಣರ ಸಹಯೋಗದೊಂದಿಗೆ ನನ್ನನ್ನು ಸಹ ರಾಜ್ಯ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೋರ್ತೀನಿ. ಮತ್ತು ತದನಂತರ ನಮ್ಮ ಈ ದೊಡ್ಡ CB ಗ್ರಾಮದಲ್ಲಿ ಶಾಖೆಯನ್ನು ಇಲ್ಲಿ ಹಮ್ಮಿಕೊಂಡಿರೋ ಅಂಥವ್ರು ಎಲ್ಲ ನಮ್ಮ CB ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು CB ಗ್ರಾಮದ ಶಾಖೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಹಮ್ಮಿಕೊಂಡಿರೋರಿಗೆ ಎಲ್ಲರಿಗೂ ಶುಭವನ್ನು ಕೋರ್ತಾ, ನಮ್ಮ ಕೃಷಿ ರಾಜ್ಯ ರೈತ ಸಂಘ ಯಾವಾಗಲೂ ನಮ್ಮ ರೈತರ ಪರವಾಗಿ, ನಮ್ಮ ರೈತರ ಜೊತೆಯಾಗಿ, ನಾವು ಎಲ್ಲರೂ ನಮ್ಮ ರೈತ ಸಂಘದ ಪದಾಧಿಕಾರಿಗಳೆಲ್ಲರೂ ಸಹ ಅವರ ಮನೆಯ ಮಕ್ಕಳಾಗಿ ಅವರ ಜೊತೆಯಲ್ಲಿ ನಿಂತು ಸೇವೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ, ರೈತರಿಗೆ ಸುಮಾರು ತೊಂದರೆಗಳು ಉಂಟಾಗ್ತಾ ಇದ್ದಾರೆ. ರೈತರಿಗೆ ಯಾವುದೇ ಕೆಲಸ ಕಾರ್ಯಗಳಾಗ್ತಿಲ್ಲ. ಅದಕ್ಕೋಸ್ಕರ ರೈತ ಸಂಘಟನೆಗಳ ಮುಖಾಂತರ ರೈತರುಗಳಿಗೆ ಒಂದುಗೂಡಿಸಿ ಪರ ಹೋರಾಟ ಮಾಡಬೇಕು ಅಂತ, ಸಂಘಟನೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ, ಈ ಗ್ರಾಮ ಘಟಕ ಉದ್ಘಾಟನೆ ಮಾಡಬೇಕು ಅಂತ ಶುಭ ಕೋರ್ತಾ ಇದ್ದೀನಿ. ಈ CBನಲ್ಲಿ ಪ್ರಥಮವಾಗಿ ನಮಗೆ ಮಾರ್ಗದರ್ಶನ ಕೊಟ್ಟು ನಮ್ಮೂರಲ್ಲಿ ಒಂದು ಕೃಷಿ ರಾಜ್ಯ ರೈತ ಸಂಘ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಕುಮಾರಣ್ಣವರು ಮತ್ತು ನಮ್ಮ ಗಂಗಾಧರಪ್ಪ ಅವರು ತುಂಬ ಮಟ್ಟದಲ್ಲಿ ನಮಗೆ ಸಾಥ್ ಕೊಟ್ಟರು.
ಆಗ ಜೊತೆಗೆ ನಮ್ಮ ಗಂಗಾಧರಣ್ಣ ನಮ್ಮ ಮುತ್ತಣ್ಣವ್ರನ್ನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರನ್ನ ಜೊತೆ ಕೊಟ್ಟರು. ಇವರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಗ್ರಾಮ ಘಟಕ ಶಾಖೆಯನ್ನ ಇವತ್ತು ಈ CB ಗ್ರಾಮದಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಯಾಕೆ ಈ ಒಂದು ಗ್ರಾಮ ಘಟಕಗಳನ್ನ ಪಂಚಾಯತಿ ವ್ಯಾಪ್ತಿನಲ್ಲಿ ನಮ್ಮ ಕೃಷಿ ರಾಜ್ಯ ರೈತ ಸಂಘದ ಒಂದು ಗ್ರಾಮ ಘಟಕಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ, ರೈತರಿಗೋಸ್ಕರ ಇರ್ತಕ್ಕಂಥ ರೈತರ ಒಂದು ಹಿತಾಸಕ್ತಿಗೋಸ್ಕರನೇ ಈ ಒಂದು ಸಂಘನ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಲಕ್ಷಾನು ಜನರನ್ನ ಸದಸ್ಯತ್ವವನ್ನು ಹೊಂದಿ ಇವತ್ತು 29ನೇ ಒಂದು ಗ್ರಾಮ ಘಟಕ ಶಾಖೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯನೂ ಕೂಡ ನೇರವಾಗಿ ಎಲ್ಲ ರೈತರುಗಳಿಗೂ ಸಿಗಬೇಕು. ಮತ್ತೆ ರೈತರ ಇವತ್ತು ಜಮೀನುಗಳು ಈ ಭಾಗದಲ್ಲಿ ಎಷ್ಟೋ ಜನ ಇವತ್ತು ಅಕ್ವೈರ್ ಆಗಿ ಇವತ್ತು ಸರ್ಕಾರ ಕಿತ್ಕೊಂತ ಇದೆ. ಅದನ್ನ ನಿಂತು ನಮ್ಮ ರೈತ ಸಂಘದಿಂದ ರೈತರ ಜಮೀನುಗಳನ್ನ ಹೋಗದಿರೋ ತರ ತಡೆ ಹಿಡಿಬೇಕು ಅಂತಕ್ಕಂಥದ್ದು ನನ್ನ ಮೂಲ ಧ್ಯೇಯೋದ್ದೇಶವಾಗಿ ಇವತ್ತು ಗ್ರಾಮ ಘಟಕ ಶಾಖೆಗಳನ್ನ ಇವತ್ತು ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಶಿರಾ ತಾಲೂಕಲ್ಲಿ ಇವತ್ತು ಮಾಡ್ತಾ ಇದ್ದೀವಿ.